ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಇರಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಗವಂತನಲ್ಲಿ. ಹಾಗಾದರೆ ಇವತ್ತಿನ ಒಂದು ವಿಚಾರ ಏನಪ್ಪ ಅಂದರೆ, ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಜೀವನದಲ್ಲಿ ಕೆಲವೊಂದು ನಮ್ಮ ಬಳಿಯೇ ಇರುವ ಒಂದು ಪ್ರಕೃತಿದತ್ತ ವಸ್ತುಗಳೇ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು ಕಾರಣವಾಗಿರುತ್ತೆ. ಅದನ್ನು ನಾವು ಸರಿಯಾದ ಸಮಯಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಪರಿಹಾರ ಸರಳವಾಗಿರುತ್ತೆ, ಆದರೆ ನಾವು ಹಣ ಕೊಟ್ಟು ಪರಿಹಾರವನ್ನು ಹುಡುಕ್ಲಿಕ್ಕೆ ಹೊರಟಿರ್ತೀವಿ. ಅಂದರೆ ನಾವು ನಮ್ಮೊಳಗೆ ಇರುವ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ಗುರುತಿಸದೆ ಬೇರೆಯವರ ಶಕ್ತಿ, ಬೇರೆಯವರ ಆತ್ಮವಿಶ್ವಾಸದ ಬಗ್ಗೆ ಮಾತಾಡ್ತಿರ್ತೀವಲ್ವ, ಹಾಗೆ ಅಂದರೆ ನಮ್ಮ ಶಕ್ತಿಗಳನ್ನು ಗುರುತಿಸಿಕೊಳ್ಳೋದೇ ಬೇರೆಯವರಿಗೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಇದು ತಪ್ಪು. ಭಗವಂತ ಯಾವುದೇ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಜೀವಿಯನ್ನು, ಅದು ಸುಮ್ಮನೆ ಮಾಡಿರೋದಿಲ್ಲ. ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಹೇಗೆ ಯಾವ ಸಮಯದಲ್ಲಿ ಜಾಗೃತ ಮಾಡ್ಕೊಳ್ಬೇಕು ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಕೆಲವೊಂದು ಸಂದೇಶಗಳು ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಗೊಂದಲಗಳಿಂದ, ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅದೇ ರೀತಿ ಈ ವಿಡಿಯೋ ಕೂಡ ನಿಮಗೆ ಸಹಾಯ ಮಾಡ್ಬೋದು. ಪುರಾಣಗಳ ಪ್ರಕಾರ ಆಗಿರ್ಬೋದು, ಹಾಗೆ ನೀವು ತಿಳಿದುಕೊಂಡ ಪ್ರಕಾರ ಆಗಿರ್ಬೋದು, ಗುರುವಿನ ಗುಲಾಮನಾಗುವ ತನಕ ತೊರೆಯದಣ್ಣ ಮುಕುತಿ ಅಂತಾರಲ್ಲ, ಹಾಗೆ ಗುರುಗ್ರಹದ ಒಂದು ಆಶೀರ್ವಾದ ಇಲ್ಲದೆ, ಗುರುವಿನ ಆಶೀರ್ವಾದ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಮತ್ತು ಸತ್ಪಥದ ಸಂಕೇತ ನಮಗೆ ಗುರು ಮಾತ್ರ ತೋರಿಸಬಲ್ಲರು ಸ್ನೇಹಿತರೆ. ಹಾಗಾಗಿ ಗುರುವಿನ ಅನುಗ್ರಹ, ಆಶೀರ್ವಾದದ ಹೊರತು ನಮ್ಮ ಜೀವನ ಅಪೂರ್ಣವೇ. ಹಾಗಾಗಿ ನಾವು ಹೊಟ್ಟೆಯಲ್ಲಿ ಇದ್ದಾಗಿಂದಲೇ ತಾಯಿ ಗುರುವಾಗ್ತಾರೆ. ಹೊರಗೆ ಬಂದಾಗ ಭೌತಿಕ ಒಂದು ಜಗತ್ತಿಗೆ ನಮ್ಮನ್ನು ಪರಿಚಯ ಮಾಡಿಸ್ಕೊಡ್ತಾರೆ ನಮ್ಮ ಶಿಕ್ಷಣ ಅಂದರೆ ಶಿಕ್ಷಕರಾದ ಗುರುವು. ಹಾಗೆ ಜೊತೆಗಾರರಾಗಿ ಸ್ನೇಹಿತರು ಕೆಲವೊಂದು ಸಾರಿ ಗುರುವಾಗ್ತಾರೆ. ಹೀಗೆ ಮುಂದೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ನಮಗೆ ಸಿಗ್ತಾನೆ ಹೋಗುತ್ತೆ. ಇದೆಲ್ಲ ಗುರುವಿನ ಅರಿವು ಮೂಡಿಸುವ ಒಂದು ಸಂಕೇತ, ಸೂಚನೆಗಳಾಗಿರ್ತವೆ. ಗುರುವಿನ ದಿನ ಅಂದರೆ ಅದು ಗುರುವಾರ. ಹಾಗಾಗಿ ಈ ದಿನ ನಾನು ಒಂದು ಸಣ್ಣ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ, ಆದರೆ ಇದು ನಿಮ್ಮ ಜೀವನದ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾದ, ಉನ್ನತವಾದ ಒಂದು ಫಲವನ್ನು ತಂದುಕೊಡುತ್ತೆ. ಗುರುಗ್ರಹದ ಪ್ರತೀಕವಾಗಿದೆ ಒಂದು ಬಾಳೆ ಮರ ಸ್ನೇಹಿತರೆ. ಬಾಳೆ ಗಿಡದ ವಿಶೇಷ ಏನಪ್ಪ ಅಂದರೆ, ಆ ಗಿಡದಲ್ಲಿರುವ ಯಾವುದೇ ಒಂದು ವಸ್ತು ಕೂಡ ವ್ಯರ್ಥ ಆಗಿರೋದಿಲ್ಲ. ಅದು ಪ್ರತಿಯೊಂದು ತನ್ನ ತ್ಯಾಗದ ಮನೋಭಾವವನ್ನು ತೋರಿಸುತ್ತೆ. ಪ್ರತಿಯೊಂದು ಅದರಲ್ಲಿರುವ ವಸ್ತುಗಳು, ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ದಿಂಡಾಗಿರ್ಬೋದು, ಬೇರಾಗಿರ್ಬೋದು, ಎಲ್ಲವೂ ಮನುಷ್ಯನಿಗೆ ಸಮರ್ಪಣೆಯಾಗಿ ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳುತ್ತೆ. ಅಂಥದ್ದೊಂದು ಅದ್ಭುತ ಪ್ರವೃತ್ತಿ ಹೊಂದಿದೆ ಬಾಳೆ ಗಿಡ. ಹಾಗಾಗಿ ಬಾಳೆ ಗಿಡವನ್ನು ಯಾರು ಶ್ರದ್ಧೆಯಿಂದ ಗುರುವಾರದ ದಿನ ಪೂಜೆ ಮಾಡ್ತಾರೋ ಅವರಿಗೆ ಗುರುವಿನ ಬಲ ಸಿಗುತ್ತೆ, ಹಾಗೆ ಜ್ಞಾನ ಸಿಗುತ್ತೆ, ಹಾಗೆ ಸಂಪತ್ತು ಸಿಗುತ್ತೆ. ಹಾಗೆ ಗುರುವಾರನೇ ಯಾಕೆ ಪೂಜೆ ಮಾಡಬೇಕಂದ್ರೆ, ಲಕ್ಷ್ಮೀನಾರಾಯಣರು ಬಾಳೆ ಗಿಡದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಗುರುವಿನ ದಿನ ಮತ್ತು ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಈ ಬಾಳೆ ಗಿಡವನ್ನು ನಾವು ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ. ಗುರು ಕೃಪೆ ನಮ್ಮ ಜೊತೆ ಇರುತ್ತೆ, ಸದಾ ಮಾರ್ಗದರ್ಶನ ನೀಡುತ್ತಾ, ರಕ್ಷಣೆ ನೀಡುತ್ತಾ. ನಮ್ಮ ಮನೆಯಲ್ಲಿ ಬಾಳೆ ಗಿಡ ಎಲ್ಲ ಹೇಗೆ ಮಾಡಬೇಕು, ಎಲ್ಲಿದೆಯೋ ಅವರ ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ನಾವು ಪ್ರತಿ ಗುರುವಾರ ಬಾಳೆ ಗಿಡವನ್ನು ಪೂಜೆ ಮಾಡ್ತೀವಿ ಅಂತೇಳಿ ನೀವು ಕೇಳಿಕೊಂಡು ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಒಂದು ದೊಡ್ಡದಾದ ಪಾಟ್ ತಂದು ಒಂದು ಬಾಳೆ ಸಸಿಯನ್ನು ತಂದು ನೆಟ್ಟರೆ ನೀವು ಪೂಜೆ ಮಾಡ್ಬೋದು. ಮನೆ ಎದುರಿಗೆ ಇಡಬೇಡಿ, ನೀವು ಹಿಂದ್ಗಡೆ ಇಡಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಾಳೆ ಮರವನ್ನು ನೋಡಬಾರ್ದು ಅಂತಾರೆ. ಯಾಕಂದರೆ ಅದು ಒಂದೇ ಫಲವನ್ನು ಕೊಡುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ನೋಡಬಾರ್ದು. ಯಾವುದೇ ಒಂದು ಆಚರಣೆ, ಯಾವುದೇ ಒಂದು ವಿಚಾರ ನಮ್ಮ ಪೂರ್ವಜರಿಂದ ನಮ್ಮ ಕಿವಿಗೆ ಬಿದ್ದಿದೆ ಅಂದರೆ ಅದರಲ್ಲಿ ಒಂದು ಅರ್ಥಪೂರ್ಣ ಸಾರ ಇರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಬಾಳೆ ಗಿಡವನ್ನು ಮನೆ ಎದುರಿಗೆ ಇಡಬೇಡಿ, ಸೈಡಿಗೆ ಎಲ್ಲಾದರೂ ಒಂದು ಕಡೆ ಇಟ್ಟರೆ ಆಯಿತು. ಹಾಗೆ ಇನ್ನೊಂದು ನಮ್ಮ ಹಿರಿಯರ ಅನುಭವದ ಮಾತು ಏನಪ್ಪ ಅಂದರೆ, ಬಾಳೆ ಗಿಡ ಅದು ಏನು ಮೊಗ್ಗಾಗಿರುತ್ತಲ್ಲ, ಆ ಸಮಯದಲ್ಲಿ ಬಾಳೆ ಹಣ್ಣು ಹೊರಗೆ ಬರಬೇಕಲ್ಲ, ಹೂಗಳು ಹೊರಗೆ ಬರಬೇಕಲ್ಲ, ಆವಾಗ ಅದು ಪಟಪಟ ಶಬ್ದ ಮಾಡ್ತಾ ಇರತ್ತಂತೆ, ಒಂದು ರೀತಿಯ ನರಳತ್ತಂತೆ. ಆ ಶಬ್ದವನ್ನು ಕೇಳಿಸ್ಕೊಳ್ಬಾರ್ದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬಾಳೆ ಮರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರಬೇಕು. ಅದು ಹಿಂದುಗಡೆ ಇದ್ರೇ ಒಳ್ಳೆಯದು, ಮುಂದುಗಡೆ ಯಾವುದೇ ಕಾರಣಕ್ಕೂ ಇಡಬೇಡ್ರಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಭ್ರಮೇನೂ ಅಲ್ಲ, ಮೂಢನಂಬಿಕೆನೂ ಅಲ್ಲ. ನಿಮ್ಮ ಪೂರ್ವಜರನ್ನು, ನಿಮ್ಮ ಅಜ್ಜ ಅಜ್ಜಿ ಮಾತನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲಾಂದರೆ ಕೇಳಿ, ಖಂಡಿತವಾಗಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ.
ಬಾಳೆ ಮರ ಎಂದಿಗೂ ಒಣಗೋದಿಲ್ಲ. ಒಂದು ನೀವು ಸಸಿಯನ್ನು ತಂದು ನೆಟ್ಟರೆ ಅದು ಅದರ ಜೊತೆಗೆ ಮರಿ 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 ಅಂತೇಳಿ ತುಂಬ ಮರಿಗಳನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದು ಅಕ್ಷಯ ಫಲದ ಸಂಕೇತ ಕೂಡ ಆಗಿದೆ. ಹಾಗಾಗಿ ಎಲೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹೂವು ಆಗಿರ್ಬೋದು, ಕಾಂಡ ಆಗಿರ್ಬೋದು ಎಲ್ಲವೂ ಉಪಯುಕ್ತ. ವಿಷ್ಣು, ಲಕ್ಷ್ಮಿ, ಗುರುದೇವರ ವಾಸಸ್ಥಾನ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಮರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರ ಅನೇಕ ರೀತಿಯ ಕಷ್ಟಗಳು, ದುಃಖಗಳು ದೂರವಾಗ್ತವೆ. ಹಾಗೆ ಅವರ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಒಟ್ಟಾರೆಯಾಗಿ ಈ ಮರವನ್ನು ಪೂಜಿಸೋದ್ರಿಂದ, ಹಾಗೆ ಈ ಮರದಲ್ಲಿರುವ ಎಲ್ಲ ರೀತಿಯ ಒಂದು ವಸ್ತುಗಳನ್ನು ಉಪಯೋಗಿಸೋದ್ರಿಂದನೂ ಅಷ್ಟೇ ಒಳ್ಳೆಯದಾಗತ್ತೆ. ಅದರಲ್ಲೂ ಗುರುವಾರ ಬಾಳೆ ಮರ ಪೂಜೆ ಮಾಡಿದ್ರೆ ಅತ್ಯಂತ ಶುಭಕರ. ಮುಂದೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ತೀನಿ. ಗುರುವಾರದ ದಿನ ಬಾಳೆ ಮರವನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಳ್ಳಿ, ಹಳದಿ ಬಟ್ಟೆಯನ್ನೇ ಧರಿಸಬೇಕು. ಬಾಳೆ ಮರದ ಸುತ್ತ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಹಳದಿ ಹೂಗಳನ್ನು ಅರ್ಪಣೆ ಮಾಡಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಓಂ ಗುರುವೇ ನಮಃ ಅಂತ ಹೇಳಿ ಮಂತ್ರವನ್ನು ಜಪಿಸಿ ಲಕ್ಷ್ಮೀನಾರಾಯಣರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಬಾಳೆಹಣ್ಣನ್ನು ನೈವೇದ್ಯ ಮಾಡಿ, ಹಾಗೆ ಬಾಳೆಹಣ್ಣನ್ನೇ ಆ ದಿನ ಯಾರಿಗಾದರೂ ನಿಸ್ಸಹಾಯಕರಿಗೆ ದಾನ ಮಾಡಬೇಕು. ಅದರಿಂದ ಅತ್ಯಂತ ಶ್ರೇಷ್ಠವಾದ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಹೀಗೆ ಧೂಪ, ದೀಪ, ನೈವೇದ್ಯವನ್ನು ಕೊಟ್ಟು ಸರಳವಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದಕ್ಕೂ ಕೂಡ ಒಂದು ವಸ್ತ್ರವನ್ನು ಧರಿಸ್ತೀವಿ ಅಂದರೆ ಖಂಡಿತವಾಗಿಯೂ ನೀವು ಒಂದು ಬ್ಲೌಸ್ ಪೀಸನ್ನು, ಹಳದಿ ಬಣ್ಣದ ಬ್ಲೌಸ್ ಪೀಸನ್ನು ಧರಿಸಿ ನೀವು ಪೂಜೆ ಮಾಡಿಕೊಳ್ಬಹುದು. ಹಾಗೆ ಈ ದಿನ ವಿಶೇಷವಾದ ಒಂದು ದಾನಗಳ ಫಲವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಬಾಳೆಹಣ್ಣಿನ ದಾನವನ್ನು ಮಾಡಬೇಕು, ಹಳದಿ ವಸ್ತ್ರದ ದಾನವನ್ನು ಮಾಡಬೇಕು, ಕಡಲೆಬೇಳೆ ಇಲ್ಲ ಹಳದಿ ಯಾವುದೇ ಬಣ್ಣದ ಬೇಳೆಗಳನ್ನು ದಾನ ಮಾಡ್ಬೋದು, ಬೆಲ್ಲವನ್ನು ದಾನ ಮಾಡಿ, ಸಚ್ಚರಿತ್ರೆ ಇಲ್ಲ ಗುರು ಗ್ರಂಥ, ಧರ್ಮದ ಪುಸ್ತಕಗಳನ್ನು ದಾನ ಮಾಡ್ಬೋದು. ಈ ದಾನದಿಂದ ಗುರುದೋಷ ಶಮನವಾಗುತ್ತೆ. ಐಶ್ವರ್ಯ, ವೃದ್ಧಿ, ವಿದ್ಯಾ, ಸಂತಾನ ಭಾಗ್ಯ ನಿಮಗೆ ಖಂಡಿತವಾಗಿ ಲಭಿಸುತ್ತೆ. ಈ ರೀತಿಯಾಗಿ 9 ಗುರುವಾರ ಇಲ್ಲ 11 ಗುರುವಾರ, 5 ಗುರುವಾರ, 21 ಗುರುವಾರ ನೀವು ಮಾಡಿದ್ದೆ ಆದರೆ ಶ್ರದ್ಧಾ ಭಕ್ತಿಯಿಂದ ಆ ಗುರು ಪ್ರಸನ್ನರಾಗ್ತಾರೆ. ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೆ ಅವರು ಗುರುಬಲದೊಂದಿಗೆ ನಿಮ್ಮ ಜಾತಕವನ್ನು ಪ್ರವೇಶ ಮಾಡಿ ಅದರಲ್ಲಿರುವ ದೋಷಗಳನ್ನು ನಿವೃತ್ತಿಗೊಳಿಸಿ ನಿಮ್ಮ ಜೀವನಕ್ಕೆ ಹೊಸದೊಂದು ಆರಂಭವನ್ನು ಖಂಡಿತವಾಗಿ ಕರುಣಿಸ್ತಾರೆ. ನಂಬಿಕೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಗುರುವಾರ ಬಾಳೆ ಮರ ಪೂಜೆ ಮಾಡಿದವರಿಗೆ ಧನ, ಧಾನ್ಯ, ಸಮೃದ್ಧಿ, ವಿವಾಹ, ಸಂತಾನ, ವಿಘ್ನ ನಿವಾರಣೆ, ಮಾನಸಿಕ ಶಾಂತಿ, ಜೀವನದಲ್ಲಿ ಸ್ಥಿರತೆ ಮತ್ತು ಸತ್ಪಥ ಸಿಗತ್ತೆ. ಪುರಾಣದ ಪ್ರಕಾರ ಒಂದು ಕತೆ ಕೂಡ ಇದೆ. ಹಳೆಯ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಅತಿ ದರಿದ್ರದ ಒಂದು ಬ್ರಾಹ್ಮಣ ಕುಟುಂಬ ಇರುತ್ತೆ. ಅವರಿಗೆ ಸಂತಾನವೂ ಇರೋದಿಲ್ಲ, ಧನವೂ ಇರೋದಿಲ್ಲ. ಅವರು ಬಹಳ ಶ್ರದ್ಧೆಯಿಂದ ದೇವರಲ್ಲಿ ಭಕ್ತಿ ಇಟ್ಟು ಪೂಜಿಸಿದ್ರು ಕೂಡ ಅವರು ಈ ರೀತಿಯಾಗಿ ಒಂದು ನವನವ ನರಕದ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ. ಒಂದು ಗುರುವಾರ ಬ್ರಾಹ್ಮಣನ ಕನಸಿನಲ್ಲಿ ಬೃಹಸ್ಪತಿ ಅಂದರೆ ಸದ್ಗುರುವು ಕಾಣಿಸ್ಕೊಂಡು ಹೇಳ್ತಾರೆ, ನೀವು ಪ್ರತಿ ಗುರುವಾರ ಬಾಳೆ ಮರವನ್ನು ದೇವರೂಪವಾಗಿ ಪೂಜಿಸಿ ಸಾಧ್ಯವಾದಷ್ಟು ದಾನ ಮಾಡಿ ನಿಮ್ಮ ಕಷ್ಟಗಳು ದೂರವಾಗ್ತವೆ ಅಂತೇಳಿ. ಆಗ ಆ ಗಂಡ ಹೆಂಡತಿ ಇಬ್ಬರು ಆ ಗುರುವಿನ ಮಾತನ್ನು ಮಾರ್ಗದರ್ಶನ ಅಂತೇಳಿ ತಗೊಂಡು ಆ ಗುರುವಾರದಿಂದಲೇ ಮನೆಯ ಸಮೀಪದ ಬಾಳೆ ಮರವನ್ನು ಸ್ನಾನ ಮಾಡಿಕೊಂಡು ಶುದ್ಧವಾದ ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತಾನುಸಾರವಾಗಿ ಅವರ ಹತ್ರ ಏನೂ ದಾನ ಮಾಡಲಿಕ್ಕೆ ಇರೋದಿಲ್ಲ. ಹಾಗಾಗಿ ಆ ಬಾಳೆ ಮರದಲ್ಲಿರುವ ಹಣ್ಣುಗಳನ್ನೇ ದಾನವಾಗಿ ಕೊಡ್ತಾರೆ. ಅದರಿಂದ ಅವರ ಜೀವನ ಸಮೃದ್ಧವಾಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಸಂತಾನ ಪ್ರಾಪ್ತಿ ಕೂಡ ಅವರಿಗಾಗತ್ತೆ. ಹಾಗಾಗಿ ಸ್ನೇಹಿತರೆ, ಗುರುವಿನ ಮಂದಿರಕ್ಕೆ ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು. ಬಾಳೆಹಣ್ಣು ಹಾಗೆ ಹೂವನ್ನು ತಗೊಂಡು ಹೋಗಬೇಕು ಅಂತ ಹೇಳೋದು. ಅಂದರೆ ಬಾಳೆಹಣ್ಣು ಗುರುವಿನ ಸಂಕೇತವಾಗಿದೆ. ಬಾಳೆಹಣ್ಣನ್ನು ಗುರುವಿನ ದಿನ ಅಂದರೆ ಗುರುವಾರದ ದಿನ ದಾನ ಮಾಡಿದರೆ, ಹಸುವಿಗೆ ತಿನ್ನಿಸಿದರೆ ಬಹಳ ಶ್ರೇಷ್ಠವಾದ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಬಾಳೆ ಮರದಲ್ಲಿ ಗುರುವಿನ ಹಾಗೆ ನಾರಾಯಣರ ವಾಸವಿರುತ್ತೆ. ಯಾರು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಗುರುವಾರದ ದಿನ ಬಾಳೆ ಮರವನ್ನು ಪೂಜೆ ಮಾಡ್ತಾರೋ ಆ ಮನೆಗೆ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ. ಯಾಕಂದರೆ ಲಕ್ಷ್ಮೀ ದೇವಿಯ ಗಂಡ ನಾರಾಯಣರು. ಅವರನ್ನು ನೀವು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಪೂಜಿಸಿ ಅವರಿಗೆ ಗೌರವವನ್ನು ಕೊಟ್ಟ ಸ್ಥಳದಲ್ಲಿ ಅವಳು ಬಂದು ನೆಲೆಸ್ತಾಳೆ. ಹಾಗಾಗಿ ಬಾಳೆ ಮರ ಗುರುವಿನ ರೂಪದಲ್ಲಿ ಆಶೀರ್ವಾದ, ಮಾರ್ಗದರ್ಶನವನ್ನು ನಮಗೆ ನೀಡುತ್ತೆ. ಹಾಗಾಗಿ ಈ ಮರವನ್ನು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಪೂಜೆ ಮಾಡಿದರೆ ಗುರು ಗ್ರಹದ ಸಂಕೇತ ಎಂದಿಗೂ ಖಾಲಿಯಾಗದ ಮರದ ರೀತಿಯಲ್ಲಿ, ಅಕ್ಷಯ ಫಲದ ರೀತಿಯಲ್ಲಿ ನಮಗೆ ಸಿಗೋದ್ರ ಜೊತೆಗೆ ವಿಷ್ಣು, ಲಕ್ಷ್ಮಿ ಮತ್ತು ಗುರುದೇವರ ವಾಸ ನಮ್ಮ ಮನೆಯಲ್ಲಿ ಸದಾ ಇರುತ್ತೆ. ಬಾಳೆ ಮರವನ್ನು ಪೂಜೆ ಮಾಡೋದ್ರಿಂದ ಗುರುದೋಷ ಕೂಡ ಶಮನವಾಗುತ್ತೆ. ಕೆಲವೊಂದು ಸಾರಿ ದಾರಿದ್ರ್ಯ ನಿವಾರಣೆಗಾಗಿರ್ಬೋದು, ವಿವಾಹಕ್ಕಾಗಿರ್ಬೋದು, ಸಂತಾನಕ್ಕಾಗಿರ್ಬೋದು, ವಿದ್ಯೆ, ಉದ್ಯೋಗದಲ್ಲಿ ಸ್ಥಿರತೆ ಬೇಕು ಅಂತ ಹೇಳಿ ನೀವು ಎಷ್ಟೆಲ್ಲ ಭೌತಿಕ ರೂಪದಲ್ಲಿ ಕೆಲವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಕೊಂಡು ಹಣವನ್ನು ಖರ್ಚು ಮಾಡಿಕೊಂಡು ಏನೂ ಸಮಸ್ಯೆಗೆ ಪರಿಹಾರ ಸಿಗದೆ ಒದ್ದಾಡ್ತಾ ಇರ್ತೀರ ಅಲ್ವಾ?
ಬೌದ್ಧಿಕವಾಗಿ ಹೋರಾಟ ಮಾಡೋದನ್ನು ಬಿಟ್ಟುಬಿಡಿ. ಕೆಲವೊಂದು ಸಾರಿ ನಿಮ್ಮ ಅಂತರಂಗದಲ್ಲಿ ಕೆಲವು ಸಂದೇಶಗಳ ಮೂಲಕ ಭಗವಂತ ನಿಮಗೆ ಸನಿಹವಾಗ್ತಾರೆ. ಅವರ ಮಾರ್ಗದರ್ಶನವನ್ನು ನೀವು ಕೇಳಿದಾಗ ಖಂಡಿತ ನಿಮ್ಮ ಮನೆಯಲ್ಲೇ ಇರುವ ಸರಳವಾದ ಒಂದು ರೀತಿಯಲ್ಲಿ ನೀವು ವಸ್ತುಗಳನ್ನು ಪೂಜೆ ಮಾಡಿದರೆ, ಆ ವಸ್ತುಗಳಿಂದ ಪೂಜೆ ಮಾಡಿದರೆ, ಮರ ಗಿಡ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀವು ಎಷ್ಟು ಸನಿಹವಾಗ್ತಾ ಹೋಗ್ತೀರೋ ಅವುಗಳ ಮೇಲೆ ದಯೆ ಕರುಣೆ ಪ್ರೇಮ ಪ್ರೀತಿಯನ್ನು ಸೇವೆಯ ಮೂಲಕ ತೋರಿಸ್ತಾ ಹೋಗ್ತೀರೋ ಅಷ್ಟೇ ಅವುಗಳ ಒಂದು ಎನರ್ಜಿ ಅಂದರೆ ಆ ಒಂದು ಮೌನವಾದ ಆ ಮರಗಳ ಇಲ್ಲ ಆ ಪಕ್ಷಿಗಳ ಆ ಒಂದು ಪ್ರಾಣಿಗಳ ಕಲರವದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಪ್ರವಾಹಿತವಾಗುತ್ತೆ. ನಿಮ್ಮ ಊರ್ಜೆಗಳು ಸಕಾರಾತ್ಮಕವಾಗ್ತವೆ. ನಿಮ್ಮಲ್ಲಿರುವ ದೋಷಗಳನ್ನು ನಿವೃತ್ತಿಗೊಳಿಸುವಂಥ ಶಕ್ತಿ ಆ ಮೂಕ ಪ್ರಾಣಿಗಳಿಗೆ ಆ ಪ್ರಕೃತಿಗೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಪೂಜಿಸಲಿಕ್ಕೆ ಶುರು ಮಾಡಿ. ಯಾಕಂದರೆ ಬಾಬಾರವರ ಉಪದೇಶಗಳಲ್ಲಿ ಈ ರೀತಿಯ ಉಪದೇಶಗಳು ಒಂದೇ. ಅವರು ಜಗತ್ತಿಗೆ ಸಾರಿದ ಪರಿ ಇದೇ ಆಗಿದೆ. ಪ್ರಾಣಿ ಪಕ್ಷಿ ಪ್ರಕೃತಿಯನ್ನು ಪ್ರೀತಿಸಿ ಆರಾಧಿಸಿ ಅವರು ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ ದೊರಕಿಸಿಕೊಡ್ತಾರೆ. ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಏನು ಬಯಸದೆ. ಈಗ ನೀವು ಯಾರ ಹತ್ರನೂ ಹೋಗಿ ಏನೋ ಸಮಸ್ಯೆಗೆ ಪರಿಹಾರ ಕೇಳಿದ್ರಿ ಅಂದರೆ ಅಲ್ಲಿ ಹಣ ಕೇಳ್ತಾರೆ, ಇಲ್ಲ ಅಂದರೆ ಪೂಜೆ ಪುನಸ್ಕಾರ ಏನೋ ಹೇಳ್ತಾರೆ, ತಪ್ಪಲ್ಲ. ಹಾಗಂತ ಕೆಲವೊಂದು ಸಾರಿ ನಿಮ್ಮ ಹತ್ರ ಇರೋದಿಲ್ಲ ಅಲ್ವಾ ಕೊಟ್ಟು ಮಾಡಿಸ್ಲಿಕ್ಕೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ನನ್ನ ಹತ್ರನೂ ಹಣ ಇದ್ದಿದ್ರೆ ನಾನು ಕೊಟ್ಟು ಹೋಮ ಹವನ ಮಾಡಿಸಿ ನನ್ನ ಜೀವನದಲ್ಲಿ ಸಮಸ್ಯೆಗಳಿಂದ ಹೊರಗೆ ಬರ್ತಿದ್ದೆ ಅಂತೇಳಿ. ಹೋಮ ಹವನನೇ ಪರಿಹಾರ ಅಲ್ಲ. ಭಗವಂತನನ್ನು ನಿಷ್ಕಲ್ಮಶವಾದ ಭಕ್ತಿಯಿಂದ ಪ್ರಕೃತಿಯ ಮೂಲಕ ಆರಾಧನೆ ಮಾಡಿದರೂ ಕೂಡ ನೀವು ಅವರಿಗೆ ಸಮೀಪವಾಗ್ತೀರಾ, ಅವರು ಪ್ರಸನ್ನವಾಗ್ತಾರೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ ಸ್ನೇಹಿತರೆ. ಆ ಬಾಳೆ ಮರದ ಎದುರಿಗೆ ಕುಳಿತು 11 ಸಾರಿ ಓಂ ಶ್ರೀ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕೂಡ ಹೇಳ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಳಿ. ಈ 3 ಮಂತ್ರಗಳನ್ನು 33 ಬಾರಿ ಬರುವ ಹಾಗೆ ಹೇಳ್ಕೊಳ್ಳಿ. ಇಲ್ಲ 108 ಬಾರಿ ಬರುವ ಹಾಗೆ ವಿಂಗಡಣೆ ಮಾಡಿಕೊಂಡು ಹೇಳಿಕೊಂಡು 108 ಬಾರಿ ಜಪಿಸಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಹಾಗೆ ಸಂತಾನ ಪ್ರಾಪ್ತಿಯಾಗಿದೆ, ವಿವಾಹ ಕೈಗೂಡಿದೆ, ಹಾಗೆ ಇನ್ನೂ ಅನೇಕ ರೀತಿಯ ವಿಚಾರಗಳು ಕೈಗೊಂಡಿವೆ, ಹಾಗೆ ಮನಃಶಾಂತಿ ಕೂಡ ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವೇ ಹೇಳ್ಕೊಳ್ತೀರಾ. ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಭಗವಂತನ ಸಾನ್ನಿಧ್ಯಕ್ಕೆ ಸನಿಹವಾಗ್ತಾ ಹೋಗ್ತೀರಾ, ಅಷ್ಟೇ ನಿಮ್ಮ ಜೀವನದಲ್ಲಿ ಉನ್ನತಿಯ ಸ್ಥಾನ ಮಾನ ಗೌರವಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಸಮಸ್ಯೆಗೆ ಪರಿಹಾರ ಯಾರೋ ನೀಡ್ತಾರೆ, ಯಾರೋ ಬೆಂಬಲ ಕೊಟ್ಟರೆ ನಾನು ಮುಂದೆ ಹೋಗ್ತೀನಿ ಅನ್ನೋದು ಸುಳ್ಳು. ನಿಮ್ಮ ವಿಶ್ವಾಸ, ನಿಮ್ಮ ಭರವಸೆ, ನಿಮ್ಮ ಮೇಲಿನ ಗೌರವ, ನಿಮ್ಮ ಮೇಲಿನ ಪ್ರೀತಿ ಕಾಳಜಿ ಆತ್ಮಸ್ಥೈರ್ಯ ನಿಮ್ಮನ್ನು ಗೆಲ್ಲಿಸುತ್ತೆ. ಹಾಗಾಗಿ ನಿಮ್ಮ ಬೆನ್ನು ತಟ್ಟಿ ಮುಂದೆ ಹೋಗು ಅಂತ ಹೇಳೋರು ಯಾರೂ ಇರೋದಿಲ್ಲ. ಹಾಗಾಗಿ ನಿಮ್ಮ ಬೆನ್ನನ್ನು ನೀವೇ ಆತ್ಮವಿಶ್ವಾಸದಿಂದ ತಟ್ಕೊಳ್ತಾ ನನ್ನಿಂದ ಆಗತ್ತೆ, ನಾನು ಮುಂದೆ ಹೋಗ್ತೀನಿ, ನಾನು ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಪಡ್ಕೊಳ್ತೀನಿ, ನನ್ನಿಂದ ಸಾಧನೆ ಆಗತ್ತೆ ಅನ್ನೋ ರೀತಿಲಿ ನೀವು ಮುಂದುವರಿಲೇಬೇಕು ಸ್ನೇಹಿತರೆ. ಈ ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಅವ್ರು ಯಾವತ್ತಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಸಮಯಕ್ಕೆ ಸರಿಯಾಗಿ ನಿಮಗೆ ಮಾರ್ಗದರ್ಶನ ನೀಡ್ತಾರೆ, ರಕ್ಷಣೆ ನೀಡ್ತಾರೆ, ನೆರಳಿನಂತೆ ಕಾಪಾಡ್ತಾ ನಿಮ್ಮ ಜೊತೆಯಲ್ಲೇ ಸಾಕ್ತಾರೆ ಸ್ನೇಹಿತರೆ. ಅಂತಹ ಕರುಣಾಮಯಿ, ಅಂತಹ ದಯಾಮಯಿ, ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಹಾಗಾಗಿ ನಾನು ಬಾಳೆ ಮರದ ಬಗ್ಗೆ ಒಂದು ಕೂಲಂಕುಷವಾದ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಬಾಳೆ ಮರವನ್ನು ಮನೆಯ ಹಿಂದೆಗಡೆನೇ ಇಡಬೇಕು, ಮುಂದಗಡೆ ಯಾವುದೇ ಕಾರಣಕ್ಕೂ ಇಡಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಅದರ ಮುಖವನ್ನು ನೋಡಬಾರ್ದು. ಇದು ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟ ಒಂದು ಸಂಸ್ಕಾರ ರೀತಿ ನೀತಿ ಆಗಿದೆ. ಅದನ್ನು ನಾವು ಯಾವತ್ತಿಗೂ ಅಲ್ಲಗಳಿಬಾರ್ದು. ಅವರ ಅನುಭವದ ಮೇಲೆ ನಮಗೆ ಒಂದು ರೀತಿ ನೀತಿಯನ್ನು ಅವ್ರು ತೋರಿಸ್ಕೊಟ್ಟು ಹೋಗಿರ್ತಾರೆ. ಅದನ್ನು ನಾವು ಯಾವತ್ತಿಗೂ ಭ್ರಮೆ ಇಲ್ಲ ಮೂಢನಂಬಿಕೆ ಅನ್ನೋ ರೀತಿಯಲ್ಲಿ ಮಾಚಿದರೆ ನಾವು ಅನೇಕ ರೀತಿಯ ಕಷ್ಟಗಳಿಗೆ ಗುರಿಯಾಗ್ತೀವಿ. ಅದು ಹೇಗೆ ಈ ಪ್ರೆಗ್ನೆಂಟ್ ಇರೋರು ಒಂದು ನೋವು ಶುರುವಾದಾಗ, ಪೇನ್ ಶುರುವಾದಾಗ ನರಳಾಡ್ತಾರಲ್ಲ, ಅದೇ ರೀತಿ ಅದು ಒಂದು ಹೂವನ್ನು ಅರಳಿಸ್ಬೇಕಾದ್ರೆ, ಅದು ಒಡಿಬೇಕಾದ್ರೆ ನರಳಾಡುತ್ತಂತೆ, ಆ ಧ್ವನಿ ಕೇಳಬಾರ್ದು ಅಂತಾರೆ. ಹಾಗಾಗಿ ಬಾಳೆ ಮರವನ್ನು ಮನೆಯಿಂದ ತುಂಬಾ ದೂರ ನಡೋದು. ಆದರೆ ಬಾಳೆ ಮರದ ವೈಶಿಷ್ಟ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ತ್ಯಾಗ ಮಾಡಿಕೊಳ್ಳುತ್ತೆ. ಅದರಲ್ಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ಯಾವುದೂ ಕೂಡ ವ್ಯರ್ಥವಾಗಿಲ್ಲ. ಎಲ್ಲವೂ ಮನುಷ್ಯನಿಗೆ ಅರ್ಥಪೂರ್ಣವಾಗಿ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಸಮರ್ಪಣೆಯಾಗಿದೆ. ಹಾಗಾಗಿ ತ್ಯಾಗದ ಸಂಕೇತ ಕೂಡ ಬಾಳೆ ಮರ ಆಗಿದೆ, ಹಾಗೆ ಸಮೃದ್ಧಿಯ ಸಂಕೇತ ಕೂಡ ಬಾಳೆ ಮರ ಆಗಿದೆ. ಈ ಪ್ರಸನ್ನತೆಗೆ ಒಳಗಾಗಿ ಮಹಾವಿಷ್ಣು ಮತ್ತು ಗುರುದೇವರು ಆ ಮರಕ್ಕೆ ಆಶೀರ್ವಾದ ನೀಡಿ ಅದರಲ್ಲಿ ಅವರೇ ವಾಸವಾಗಿದ್ದಾರೆ ಸ್ನೇಹಿತರೆ. ಪುರಾಣಗಳಲ್ಲಿ ಬಾಳೆ ಮರದ ಪೂಜೆಯ ಬಗ್ಗೆ ಅನೇಕ ರೀತಿಯ ಉಲ್ಲೇಖಗಳಿವೆ. ಅದರಲ್ಲಿ ಒಂದು ಉಲ್ಲೇಖದ ಪ್ರಕಾರ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ, ಅವರ ಬಲ ಇಲ್ಲದೆ ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಸಂತಾನ ಆಗಿರ್ಬೋದು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಬೆಳಕಿರುತ್ತೆ, ಅಜ್ಞಾನ ತುಂಬಿದರೆ ಅಲ್ಲಿ ಕತ್ತಲೆನೇ ಇರುತ್ತೆ ಅಲ್ವಾ. ಆ ಕತ್ತಲೆಯನ್ನು ಕಳೆಯೋದು ಗುರುವಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ನೀವು ಬೆಳಕು ಬೇಕು ಅಂತೇಳಿ ಬಯಸ್ತಾ ಇದ್ದೀರಂದರೆ ಗುರುವಿನ ಶರಣದಲ್ಲಿ ಹೋಗಬೇಕು, ಪರಿಪೂರ್ಣವಾಗಿ ಅವರಲ್ಲಿ
ಶರಣಾದಾಗ ಅವರು ಒಂದೊಂದೇ ರೀತಿಯಲ್ಲಿ ನಿಮಗೆ ಶಿಕ್ಷಣ ಕೊಡ್ತಾರೆ. ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕಿಂತ ಮೊದಲು ನೀವು ಆ ಪರಿಸ್ಥಿತಿಗೆ ಹೋರಾಟ ಹೇಗೆ ಮಾಡಬೇಕು ಅನ್ನೋ ರೀತಿಲಿ ನಿಮ್ಮನ್ನು ಸಮರ್ಥನನ್ನಾಗಿಸ್ತಾರೆ ಸ್ನೇಹಿತರೆ. ಅಂಥ ಕರುಣಾಮಯಿ, ಅಂಥ ದಯಾಮಯಿ, ಅಂಥ ಪ್ರೇಮಮಯಿ ಸಾಯಿಯಾಗಿದ್ದರೆ ಅವರ ಶರಣದಲ್ಲಿ ನಾವೆಲ್ಲರೂ ಇದ್ದೀವಲ್ವ. ಖಂಡಿತ ಇಂಥ ಮಾರ್ಗದರ್ಶನಗಳ ಮೂಲಕ ಅವರು ನಮ್ಮನ್ನು ಆಗಾಗ ಎಚ್ಚರಿಸ್ತಾರೆ, ನಮ್ಮಿಂದ ಕೆಲವು ಸೇವೆಗಳನ್ನು ಮಾಡಿಸ್ತಾರೆ. ಆ ಕರ್ಮಗಳ ಉದ್ದೇಶಗಳೇ ನಮ್ಮನ್ನು ಎಲ್ಲ ರೀತಿಯಲ್ಲೂ ಶುದ್ಧೀಕರಣಗೊಳಿಸಿ ನಮ್ಮನ್ನು ಶುದ್ಧವಾಗಿಸುತ್ತೆ. ಆ ಶುದ್ಧವಾದ ಮರುಕ್ಷಣವೇ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲವನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತಪ್ಪು ಯಾವುದು ಸರಿ ಯಾವುದು ಅಂತೇಳಿ ಗುರುತಿಸ್ತೀವಿ. ಹಾಗೆ ಒಳ್ಳೆಯ ನಿರ್ಧಾರದೊಂದಿಗೆ ನಮ್ಮ ಕುಟುಂಬವನ್ನು ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾರ್ಗದರ್ಶಕರಾಗ್ತೀವಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಈ ಪೂಜೆಯನ್ನು ನೀವು ನಾಳೆ ಗುರುವಾರದಿಂದನೇ ಶುರು ಮಾಡ್ಬೋದು. ಇಲ್ಲ ನಾನೊಂದು ಬಾಳೆ ಸಸಿಯನ್ನು ತಂದು ನೆಟ್ಟು ಅದನ್ನು ಮನೆ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿಟ್ಟು ಪೂಜೆ ಮಾಡ್ತೀನಿ ಪ್ರತಿ ಗುರುವಾರ ಅಂದರೆ ನೀವು ಮಾಡ್ಬೋದು. ಜಾಗ ಇದೆ ಅಂದರೆ ನೆಟ್ಟು ಪೂಜೆ ಮಾಡೋದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಮುಂದೆ ಯಾವ ರೀತಿ ಫಲ ಸಿಗುತ್ತಲ್ಲ ಅದರ ಪ್ರಕಾರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಜಾಗ ಇಲ್ಲ, ನಡ್ಲಿಕ್ಕಾಗೋದಿಲ್ಲ, ಬಾಡಿಗೆ ಮನೆಯಲ್ಲಿದ್ದೀವಿ, ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದೆ, ಇಲ್ಲ ನಾರಾಯಣರ ಫೋಟೋ ಇದೆ, ಇನ್ಯಾವುದೇ ರೀತಿ ಫೋಟೋ ಇದೆ ಅಂದರೆ ಅದರಲ್ಲಿ ಬಾಳೆಕಂಬ ಇರುತ್ತೆ. ಬಾಳೆಕಂಬ ಸಮೃದ್ಧಿಯ ಸಂಕೇತ. ಹಾಗೆ ಅದು ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಬಹಳ ಶ್ರೇಷ್ಠ ಫಲ. ಹಾಗಾಗಿ ಹಬ್ಬ ಹರಿದಿನಗಳಿಗೆ ಯಾವುದೇ ರೀತಿ ಒಂದು ಫಂಕ್ಷನ್ಗಳು ಆದಾಗ ಬಾಳೆಕಂಬವನ್ನು ತಂದು ನಾವಿಟ್ಟು ಪೂಜೆ ಮಾಡ್ತೀವಿ, ಮಂಟಪವನ್ನು ಕಟ್ಟಿ. ಹಾಗಾಗಿ ನೀವು ಎಲ್ಲಾದರೂ ಒಂದು ಬಾಳೆಕಂಬವನ್ನು ತಂದು ಆವತ್ತಿನ ದಿನ ಒಂದು 2 ಜೋಡಿ ಬಾಳೆಕಂಬವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಅದನ್ನು ವಿಸರ್ಜನೆ ಮಾಡಿ ಮಾರನೇ ದಿನ ಹಸುವಿಗೆ ತಿನ್ನೋಕ್ಕಾದರೂ ಕೊಡಿ. ಇಲ್ಲ ಅಂದರೆ ಹರಿಯುವ ನೀರಲ್ಲಾದರೂ ಬಿಡಿ. ಇಲ್ಲ ಅಂದರೆ ಯಾವುದಾದ್ರೂ ಹೂವಿನ ಪಾಟಲ್ಲಿ ಗಿಡದ ಬುಡದಲ್ಲಿ ಯಾರೂ ತುಳಿಯದಂಥ ಜಾಗಕ್ಕೆ ಹಾಕ್ಬೋದು. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಬುಧವಾರ ತಂದಿಟ್ಕೊಂಡು ಗುರುವಾರದ ದಿನ ನೀವು ಪೂಜೆ ಮಾಡ್ಬೋದು. ಆದರೆ ಏನೇ ಆದರೂ ಜೀವಂತವಾಗಿರುವ ಅಂದರೆ ಅದು ನಿಮ್ಮ ಮನೆಯಲ್ಲೇ ಬೇರಿರುವ ಮರಕ್ಕೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲಾದರೂ ದೇವಸ್ಥಾನದಲ್ಲಿದೆ, ಪಾರ್ಕಲ್ಲಿದೆ, ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅಂದರೆ ಯಾರದ್ದಾದರೂ ಮನೆಯಲ್ಲಿದೆ ಅಂದರೆ ಖಂಡಿತವಾಗಿ ಒಂದು 9 ವಾರ, 5 ವಾರ, 11 ವಾರ, 13 ವಾರ, 16 ವಾರ, 42 ವಾರ ಈ ರೀತಿ ನೀವು ಪೂಜೆನ ಸಂಕಲ್ಪದೊಂದಿಗೆ ಮಾಡ್ಬೋದು. ಅತ್ಯಂತ ಶ್ರೇಷ್ಠವಾದ ಫಲ ನಿಮಗೆ ಸಿಗುತ್ತೆ. ಹಾಗೆ ಕಂಕಣ ಭಾಗ್ಯ ನಿಮಗೆ ಒಲಿದು ಬರಬೇಕು ಅನ್ನೋದಾದರೆ ಅದರಲ್ಲಿ ಒಂದು 9 ಎಳೆ ಅರಿಶಿಣ ಬಣ್ಣದ ದಾರವನ್ನು ನೀವು ಕಟ್ಟಬೇಕು. ಕಟ್ಟಿ ನೀವು ಪೂಜೆ ಮಾಡಿ. ಪ್ರತಿ ಗುರುವಾರವನ್ನು ಕಟ್ತಾ ಬರಬೇಕು, ತುಂಬ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಒಂದು ಅರಿಶಿಣದ ಕೊಂಬನ್ನು ಆ ಗಿಡದ ಬುಡಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಇಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಿ ನನಗೆ ಆದಷ್ಟು ಬೇಗನೆ ವಿವಾಹ ಆಗಲಿ, ಯೋಗ್ಯನಾದ ವರ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಗುರುವಿನಲ್ಲಿ ನೀವು ಒಂದು ಲಕ್ಷ್ಮೀನಾರಾಯಣರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ನೀವು ಪೂಜೆನ ಸಲ್ಲಿಸ್ಬೋದು. ಈ ರೀತಿಯಾಗಿ ನಾನು ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಅನುಕೂಲ ಆಗೋ ಹಾಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಯಾಕಂದರೆ ನಾಳೆ ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದರೆ ನೀವು ಮಾಡಿ. ಯಾಕಂದರೆ ಮಾಘ ಮಾಸದಲ್ಲಿ ಬಾಳೆ ಮರವನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ನಾಳೆ ಜಯ ಏಕಾದಶಿ ಇರೋದ್ರಿಂದ ನೀವು ಈ ಏಕಾದಶಿಯಂದು ಕೂಡ ಬಾಳೆ ಮರವನ್ನು ಪೂಜೆ ಮಾಡಿದರೆ, ಬಾಳೆಹಣ್ಣಿನ ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮಾಡಿ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೂ ನಿಯಮ ಇಲ್ಲ. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿಕೆಯಿಂದ ನೀವು ಸರಳವಾಗಿ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಫಲ ಸಿಗುತ್ತೆ. ಗುರುವಿನ ಆಶೀರ್ವಾದ, ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.